ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರೋಗ ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇವತ್ತು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಆನೂರು ಗ್ರಾಮ ಸುಮಂತ್ ಅವ್ರ ಫ್ಲಾಟಿಗೆ ಬಂದಿವಿ. ಇವರಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ವಿ. ಈಗ ಅದ್ರ ಬಗ್ಗೆ ಅವ್ರ ಅನಿಸಿಕೆ ಏನಿದೆ ಎಂಬುದನ್ನು ಅವರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಮ್ಮ ಹೆಸರು ಸುಮಂತ್ ಅಂತ. ಸರ್ ನಿಮ್ಮೂರು? ಆನೂರ್ ಬಿ. ಸರ್ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ್ರಲ್ಲ, ಈಗ ಅದ್ರ ಬಗ್ಗೆ ಅನಿಸಿಕೆ ಏನ್ ಸರ್ ನಿಮ್ದು? ಬಹಳ ಒಳ್ಳೇದ್ರಿ, ಬಹಳ ಒಳ್ಳೇದದ ಈ ಮಾರ್ಸ್ ಕೇರ್ ಕಂಪನಿ. ಈ ಒಂದು ಲಿಕ್ವಿಡ್ ಏನಿದಲ್ರಿ, ನಾವು 20 ಎಕರೆ ಜಮೀನಿಗೆ ಬಳಸಿದ್ದೀವಿ. ಈಗ 3 ವರ್ಷದಿಂದ ಬಳಸ್ತಾ ಇದೀವಿ. ಇದನ್ನ 3 ವರ್ಷದಿಂದ ನಾವು ಯಾವ ಗೊಬ್ಬರನ ಹಾಕಿಲ್ಲ. ಇದೇ ಲಿಕ್ವಿಡ್ ಕಂಪನಿ, ಇದು ಮಾರ್ಸ್ ಕೇರ್ ಕಂಪನಿ ಲಿಕ್ವಿಡ್ ನ ಬಳಸಿದ್ದೀವಿ. ಇದು ಬಹಳ ತುಂಬಾ ರಿಸಲ್ಟ್ ಕೊಟ್ಟಿದೆ. 40-42 ತರ ಬರುತ್ತೆ. ಬೇರೆ ಕಡೆ ಅವರು ಗೊಬ್ಬರ ಹಾಕಿದ್ರು ಕೂಡ 40-40 ಅವ್ರದ್ದು ಬರುತ್ತೆ. ನಮ್ಮದು 40-45 ಬರೇ ಬರುತ್ತೆ. ನಾವು 20 ಎಕರೆ ಬಳಸಿದೀವಿ ಇದ್ರ. ನೀವು ಆಲ್ರೆಡಿ ಬಡವರಿಗೆ ಬಹಳ ಅನುಕೂಲ ಇದೆ. ಯಾಕಂದ್ರೆ ಖರ್ಚು ಕಮ್ಮಿ ಆಗುತ್ತೆ. ಖರ್ಚು ಕಮ್ಮಿ ಆಗುತ್ತೆ. 1 ಎಕರೆಗೆ ಬಹಳ ಮಾಡಿ ನಾವು ಬೇರೆ ಕಡೆ ತಂದ್ರೆ 30-40 ಸಾವಿರ ತನಕ ಬರುತ್ತೆ. ಆದ್ರೆ ಇದು ಕಡಿಮೆ ಇದೆ, ಕಡಿಮೆ ಖರ್ಚಿದೆ. ಇದು 20 ಎಕರೆ ನಾವು ಬಹಳ ಕಡಿಮೆ ಅಂದ್ರೆ ಒಂದು 70-80 ಸಾವಿರ ಎಲ್ಲ ಮುಗಿದ್ ಬಿಡ್ತದೆ. 70-80 ಸಾವಿರದಾಗ ಕಟ್ಟಿಂಗ್ ಬಂದ್ಬಿಡುತ್ತೆ. ಅಷ್ಟು ಒಳ್ಳೆ ಕಂಪನಿ ನಾವು ಬಳಸಿದೀವಿ. ರೈತರಿಗೆ ನಾವು ಹೇಳ್ತೀವಿ. ಈಗಿನ ರೈತರು ಬಹಳ ಇದಾರೆ ನಮ್ಮ ಕಡೆ. ನಾವಿನ್ನ ಅವ್ರಿಗೆ ಹೇಳ್ಬೇಕು, ಕೇಳಿದಾರೆ. ನಾವು ಬಹಳ ಕಡೆ ಇಲ್ಲಿ ಬಳಸ್ತಾ ಇದಾರೆ. ನಾವು ಫಸ್ಟ್ ಬಳಸಿದೀವಿ, ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರನ್ನು ಕೇಳ್ರಿ, ನೀವು ಬೇಕಾದ್ರೆ ಹೇಳ್ಬೋದು ರೈತರನ್ನ. ಬಹಳ ಒಳ್ಳೆ ಕಂಪನಿ ರೀ, ಬಹಳ ಒಳ್ಳೆ. ಅಂದ್ರೆ ಎಲ್ಲಾ ಸೈನಿಂಗ್ ಇದೆ, ಇಂಡ್ಲು ಚೆನ್ನಾಗಿದೆ ಸರ್. ಎಲ್ಲ ಬಹಳ ಫಸ್ಟ್ ಕ್ಲಾಸ್ ರೀ, ಏನಿಲ್ಲ. ಎಲ್ಲ ಕೂಡ ಬಡ್ಡೆ ಮಠ ಆಗಿದೆ. ಬಹಳ ಒಳ್ಳೆ ಕಂಪನಿ ರೀ, ಒಳ್ಳೆ ಕಂಪನಿ. ನಾವೇನು ಹೇಳಂಗಿಲ್ಲ, ನೋಡ್ತಿರಲ್ಲ ನೀವೇ ನೋಡಕ್ಕೆ. ಒಳ್ಳೇದು. ನಾವು ಬಹಳ ಇದರಿಂದ ಖುಷಿ ಇದ್ದೀವಿ ನಮ್ಮ ರೈತರಿಗೆ. ಸರ್ ಇದನ್ನ ಯೂಸ್ ಮಾಡಕ್ ಮುಂಚೆ ಎಲ್ಲ ಎಷ್ಟು ಬರುತ್ತೆ ಸರ್ ನಿಮ್ ಡೆಲಿವರಿ? ಮೊದಲ ಬರ್ತೀವಿ 40-45 ಬರ್ತದೆ. ಒಳ್ಳೆ ನಾವು ಹಾಕಿದ್ವಲ್ಲ ಅದನ್ನು ಬರುತ್ತೆ. ಆದ್ರೆ ಇದೂ ಅಷ್ಟೇ ಬರುತ್ತೆ. ಅದು ಒಂದು 20 ಎಕರೆಗೆ ಅಂದ್ರೆ 3-3.5 ಲಕ್ಷ ತನಕ ಬರುತ್ತೆ. ಇದು 70-80 ಸಾವಿರದಾಗೆ ಅಂದ್ರೆ ಮುಕ್ಕಾಲ್ ಭಾಗ ಕಡಿಮೆ. ಈಗ ಮುಕ್ಕಾಲ್ ಭಾಗ ಕಮ್ಮಿ ದುಡ್ಡಲ್ಲಿ ಅದೇ ಎಷ್ಟೇ ಇಳುವರಿ ಪಡಿತೀವಿ. ಬಹಳ ಒಳ್ಳೇದಾಗಿದೆ. ಯಾಕಂದ್ರೆ ನಮಗೆ ರೈತರಿಗೆ ಉಳಿತಾಯ ಜಾಸ್ತಿ ಆಗಿದೆ. ಇಳುವರಿನೂ ಸೇಮ್ ಬರುತ್ತೆ. ಅವ್ರು ಬಂದಾಗ ನಮ್ಮದು ಬರುತ್ತೆ. ಆ ಗೊಬ್ಬರ ಬಳಸಿದವ್ರು ಅಷ್ಟೇ ಬರುತ್ತೆ, ನಮ್ಮದು ಅಷ್ಟೇ ಬರುತ್ತೆ. ಈಗ ನೀವು 3 ಲಕ್ಷ ಖರ್ಚು ಮಾಡಿದವ್ರದ್ದು ಅಷ್ಟೇ ಇಳುವರಿ ಬರುತ್ತೆ. ನೀವು 70 ಸಾವಿರ ಖರ್ಚು ಮಾಡಿದವ್ರದ್ದು ಅಷ್ಟೇ ಬರುತ್ತೆ. ಬಹಳ ಒಳ್ಳೇದು. ರೈತರಿಗೆ ಬಹಳ ಒಳ್ಳೆ ಕಂಪನಿ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಅಕ್ಕಪಕ್ಕ ರೈತರು ಇಲ್ಲಿದ್ರಲ್ರಿ, ಆನೂರ್ ಬಿ, ಇದು ಭೀಮನಹಳ್ಳಿ, ಬೆಳಗುಂದಿ, ಇವೆಲ್ಲ ಏನಿದಾವಲ್ರಿ, ಅವರಿಗೆ ಎಲ್ಲರಿಗೆ ನಾವು ಹೇಳಿದ್ದೀವಿ. ಅವ್ರನ್ನು ತಗೊಂಡಿದ್ದಾರೆ. ಎಲ್ಲರೂ ಯೂಸ್ ಮಾಡ್ಲೇಬೇಕಿದೆ. ಯಾಕಂದ್ರೆ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳ್ಕೊಂತೀವಿ. ಅದೇ ಸೇಮ್ ಬೆಳೆ ಬರುತ್ತೆ. ಈಗ ಟನ್ ಗಂಟ್ಲೆ ಗೊಬ್ಬರ ಹಾಕೋ ಬದಲು ಇದನ್ನ 1 ಲೀಟರ್ 1.5 ಲೀಟರ್ ಹಾಕಿರ್ ಸಾಕು. 3-3.5 ಸಾವಿರ ರೂಪಾಯಿದಲ್ಲಿ ಒಂದು ಪೀಕ ಮುಗಿದಾಗುತ್ತೆ. ರೈತರಿಗೆ ಅನುಕೂಲ ಆಗಿದೆ. ಅಂದ್ರೆ ಎಲ್ಲರೂ ಬಳಸಬಹುದು. ಎಲ್ಲ ರೈತರಿಗೆ ಮನವಿ ಮಾಡ್ತೀವಿ. ಎಲ್ಲ ರೈತರಿಗೆ ಇದನ್ನ ಬಳಸಲೇಬೇಕು. ಯಾಕಂದ್ರೆ ಖರ್ಚು ಕಡಿಮೆ ಇದೆ. ಬಡವರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೆಳಿಬಹುದು. ಖರ್ಚುನು ಕಡಿಮೆ ಆಗುತ್ತೆ. ಲಾಭ ಪಡಿಬಹುದು. ಅನುಮಾನವಿಲ್ಲ, ಪಡಿಲೇಬೇಕು. ಬಂದೇ ಬರುತ್ತೆ. ನೋಡಿದ್ರಲ್ಲ ರೈತ ಬಾಂಧವರೇ, ಸುಮಂತ್ ಅನ್ನೋರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಅವರ ಬಾಯಿಂದನೇ ಕೇಳಿದ್ರಿ ಖರ್ಚು ಹೇಗೆ, ಇಳುವರಿ ಹೇಗೆ, ಮತ್ತೆ ರೈತರು ಯೂಸ್ ಮಾಡಿದ್ರೆ ಏನೇನು ಉಪಯೋಗ ಆಯ್ತು ಇದರಿಂದ ಅಂತ ಎಲ್ಲ ಹೇಳಿದ್ರು. ಹಾಗಾಗಿ ನೀವು ಉಪಯೋಗಿಸಿರಿ. ನೀವು ಅಧಿಕ ಖರ್ಚಿಂದ ಕಡಿಮೆ ಖರ್ಚಿನ ಕಡೆ ಬರ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ.